ಬೆಂಗಳೂರು ಅರಮನೆ ಭೂಕಬಳಿಕೆ ನಿಯಂತ್ರಣ ಕಾಯ್ದೆ ಅಧಿಕೃತ ಜಾರಿಗೆ ತಂದಿದೆ ಸರ್ಕಾರ. ಕರ್ನಾಟಕ ರಾಜ್ಯಪತ್ರದಲ್ಲಿ ಅಧಿಸೂಚನೆಯನ್ನ ಈಗ ಸರ್ಕಾರ ಪ್ರಕಟಿಸಿದೆ. ನಿನ್ನೆಯಷ್ಟೇ ವಿಧೇಯಕಕ್ಕೆ ಅನುಮೋದನೆಯನ್ನ ರಾಜ್ಯಪಾಲರು ಕೊಟ್ಟಿದ್ರು. ಸೊ ಇವತ್ತಿನಿಂದಲೇ ಜಾರಿಯಾಗಿದೆ. ಬೆಂಗಳೂರು ಅರಮನೆ ಮೈದಾನದ ಜಾಗ ಏನಿದೆ ಅದು ರಸ್ತೆ ಅಗಲೀಕರಣಕ್ಕೆ ಬಳಕೆಗೆ ಅವಕಾಶ ಇರುವಂಥ ಕಾಯ್ದೆ. ಸೊ ಈ ವಿಚಾರದಲ್ಲೇ ಜಟಾಪಟಿ ನಡೀತಾ ಇತ್ತು. ಕೋರ್ಟಲ್ಲೂ ಕೂಡ ಇದೆ. ಈಗ ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಅನುಮೋದನೆಯನ್ನು ತೊಗೊಂಡು ಬಂದಿದ್ದಾರೆ ರಾಜ್ಯಪಾಲರಿಂದ. ಬೆಂಗಳೂರು ಅರಮನೆ ಭೂಕಬಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರುವಂಥ ಬೆಳವಣಿಗೆ ಇದು. ನನ್ನ ಸಹೋದ್ಯೋಗಿ ಈಗ ಮಸೂದ್ ಪೊಲಿಟಿಕಲ್ ಬ್ಯೂರೋದಿಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ರಾಜ್ಯ ಸರ್ಕಾರ ಅತ್ಯಂತ ತುದಿಗಾಲಲ್ಲಿ ನಿಂತಿತ್ತು ಅಂತ ಕಾಣಿಸುತ್ತೆ, ಇಮಿಡಿಯೇಟ್ ಆಗಿ ತರಬೇಕು ಅಂತ ಹೇಳಿ. ಬಟ್ ಕೋರ್ಟಲ್ಲಿ ಮ್ಯಾಟ್ರಿ ಇರೋದ್ರಿಂದ ಇದು ಸ್ವಲ್ಪ ಕಷ್ಟ ಆಗೋದಿಲ್ವಾ ಸರ್ಕಾರಕ್ಕೆ? ಮುಜುಗರಕ್ಕೀಡು ಮಾಡೋದಿಲ್ವಾ? ಗೊತ್ತಿಲ್ಲ ಕೋರ್ಟಲ್ಲಿ ಏನಾಗುತ್ತೆ ಅಂತ ಹೇಳಿ. ಅರುಣ್, ಈ ವ್ಯಾಜ್ಯ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಇರಬಹುದು. ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪು ಬರೋವರೆಗೂ ಕೂಡ ಈ ಕಾಯ್ದೆ ಮೂಲಕ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ರಕ್ಷಣೆ ಪಡೆಯುತ್ತೆ. ಯಾವ ರೀತಿ ಅಂದ್ರೆ, ಈಗಾಗಲೇ ರಾಜಮನೆತನಕ್ಕೂ ರಾಜ್ಯ ಸರ್ಕಾರಕ್ಕೂ ಜಟಾಪಟಿ ನಡೀತಾ ಇದೆ. ಈಗ ರಸ್ತೆ ಅಗಲೀಕರಣಕ್ಕೆ ಆ 15 ಎಕರೆ ಜಾಗವನ್ನ ಬಳಕೆ ಮಾಡ್ಕೋಬೇಕು ಅನ್ನುವಂತಹ ವಿಚಾರದಲ್ಲಿ ರಾಜ್ಯ ಸರ್ಕಾರ ಪೈಪೋಟಿಗೆ ಬಿದ್ದಿತ್ತು. ಅದಕ್ಕೆ ಈಗಾಗಲೇ ಸುಗ್ರೀವಾಜ್ಞೆ ಕೂಡ ತಂದಿತ್ತು. ಈಗ ಕಾಯ್ದೆ ರೂಪ ಸಿಕ್ಕಿದೆ. ಇವತ್ತು ಅಧಿಕೃತವಾಗಿ ಜಾರಿ ಕೂಡ ಆಗಿದೆ. ಈ ಕಾಯ್ದೆಯಲ್ಲಿ 15 ಎಕರೆಯನ್ನ ರಸ್ತೆ ಅಗಲೀಕರಣಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಈ ಕಾಯ್ದೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದಕ್ಕೆ ಪರಿಹಾರವಾಗಿ ಏನು TDR ಕೊಡ್ಬೇಕಾಗಿತ್ತು, ಆ TDR ವಿಚಾರದಲ್ಲೂ ಕೂಡ ಈ ಕಾಯ್ದೆಯಲ್ಲಿ ರಕ್ಷಣೆ ಪಡ್ಕೊಂಡಿದೆ. ಸದ್ಯಕ್ಕೆ ರಾಜಮನೆತನಕ್ಕೆ TDR ಕೊಡೋ ಹಾಗಿಲ್ಲ. ಅದ್ರ ಬದಲು ಸುಪ್ರೀಂ ಕೋರ್ಟ್ಗೆ ಆ TDR ಅನ್ನ ಜಮೆ ಮಾಡಬೇಕು ಅನ್ನುವಂತ ವಿಚಾರದಲ್ಲೂ ಕೂಡ ಕಾಯ್ದೆಯಲ್ಲಿ ರಕ್ಷಣೆ ಪಡ್ಕೊಂಡಿರುವಂತದ್ದು. ಆ ವಿಚಾರವಾಗಿ ಕಾಯ್ದೆಯಲ್ಲಿ ಅವಕಾಶ ಕೂಡ ಮಾಡ್ಕೊಂಡಿದೆ. ಒಟ್ಟಾರೆಯಾಗಿ ಒಂದ್ ಕಡೆ ರಾಜಮನೆತನಕ್ಕೆ TDR ಕೂಡ ಹೋಗ್ಬಾರ್ದು. ಅದೇ ಸಂದರ್ಭದಲ್ಲಿ ರಾಜಮನೆತನದ ಒಡೆತನದಲ್ಲಿ ಇರುವಂತಹ ಅರಮನೆ ಮೈದಾನದ ಜಾಗವನ್ನ ರಸ್ತೆ ಅಗಲೀಕರಣಕ್ಕೆ ರಾಜ್ಯ ಸರ್ಕಾರ ಬಳಕೆನೂ ಕೂಡ ಮಾಡ್ಕೊಳ್ಳುವಂತಿರಬೇಕು. ಈ ವಿಚಾರದಲ್ಲಿ ಒಂದ್ ರೀತಿಯಲ್ಲಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡಿ ಸುಗ್ರೀವಾಜ್ಞೆ ನಂತರ ಈಗ ಕಾಯ್ದೆ ರೂಪಕ್ಕೆ ತಂದಿರುವಂತದ್ದು. ಇದು ಎಲ್ಲಿವರೆಗೆ ಇರುತ್ತೆ ಅಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ವ್ಯಾಜ್ಯ ನಡೀತಾ ಇದೆ. ಅಲ್ಲಿ ತೀರ್ಪು ಬರೋವರೆಗೂ ಕೂಡ ರಾಜ್ಯ ಸರ್ಕಾರ ಈ ಒಂದು ರಕ್ಷಣೆ ಪಡ್ಕೊಳ್ಳುತ್ತೆ ವಿಧೇಯಕ ಮೂಲಕ, ಕಾಯ್ದೆ ಮೂಲಕ. ಹಾಗಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ತೀರ್ಪು ಬರುತ್ತೆ, ಆ ನಂತರ ಏನ್ ಬದಲಾವಣೆ ಮಾಡುತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಕುತೂಹಲ. ಒಟ್ಟಾರೆಯಾಗಿ ಈ ಒಂದು ಜಟಾಪಟಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದ್ ರೀತಿಯಲ್ಲಿ ಮೇಲುಗೈ ಆಗಿದೆ ಅಂತ ಹೇಳ್ಬೋದು. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.